ಏನು ಮಾಡತ್ತೀರಪ್ಪ ಇಬ್ರು ಚಿಲ್ಟಿ ಮಿಲ್ಟಿಗಳು? ನೇತ್ರಾಕ್ಕನ್ಗೋಸ್ಕರ ಕಾಯ್ತಾ ಇದ್ವಿ ಅಣ್ಣ. ಹೋಮ್ವರ್ಕ್ ಮಾಡಿಸ್ತಾಳಲ್ಲ, ಇನ್ನೂ ಬಂದೇ ಇಲ್ಲ, ಅದಕ್ಕೆ ಕಾಯ್ಕೋತಾ ಕುಂತಿದ್ವಿ. ನೇತ್ರಾಕ್ಕ ಬರೋದು ಲೇಟ್ ಆಗುತ್ತಂತ ಅನ್ಸುತ್ತೆ. ಇವತ್ತು ಹೋಮ್ವರ್ಕ್ ನಾನೇ ಹೇಳ್ಕೊಡ್ತೀನಿ ನಿಮ್ಗೆ. ಬೇಡಪ್ಪ, ನೀ ಹೇಳ್ಕೊಟ್ಟಿದ್ದಲ್ಲ ಅವತ್ತು ಒಂದಿನ ಟೀಚರ್ ಹತ್ರ ನಾನು ಹೆಂಗೆ ಓಡಿಸ್ಕೊಂಡೆ ಗೊತ್ತಾ? ಬೇಡಪ್ಪ, ನಾನು ಮಾತ್ರ ನಿನ್ನ ಹತ್ರ ಹೇಳ್ಸ್ಕೊಳಲ್ಲಪ್ಪ. ನಾ ಬೇಕಾದ್ರೆ ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಪರವಾಗಿಲ್ಲ, ಇವತ್ತು ನಿನ್ನ ಹತ್ರ ಮಾತ್ರ ಹೇಳ್ಸ್ಕೊಳಲ್ಲಪ್ಪ ನಾನು. ಯವ್ವಾ, ಎದಕ್ಕೆ ಬೇ ಎದಕ್ಕೆ ಕೊಡ್ತೀನಿ ನನಗೆ? ನಾನೇನು ಮಾಡೀನಿ? ಅಲ್ಲಲ್ಲೋ ಬಕಾಸುರ, ಯಾವಾಗ ನೋಡೋದು ತಿನ್ನೋದು ಮಕ್ಕಳೋದು, ತಿನ್ನೋದು ಮಕ್ಕಳೋದು ಇಷ್ಟಾಗಿರ್ತಿದಲ್ಲ. ಆ ಹುಡುಗರಿಗೆ ಒಂದು ದಿನಾರ ಓದು ಶಾಲೆದು ಏನಾರ ಓದೋದು ಬರೆಯೋದು ಹೇಳ್ಕೊಟ್ಟಿದ್ದು ನಾನು ಒಂದು ದಿನ ನೋಡಿಲ್ಲ ನೋಡ್ಲ. ಈಗಾರ ಆ ಹುಡುಗಿ ಏನಂತ ನೀ ಹೇಳ್ಕೊಟ್ಟಿದ್ದಕ್ಕೆ ಅವತ್ತು ಆ ಹುಡುಗಿ ಶಾಲೆಯಾಗ ಹೊಡೆದ ತಿನ್ನೈತಂತ. ಎಂಥ ದಡ್ಡದಿಲ್ಲೋ ನೀನು, ಎಂಥ ಮಗ ಹುಟ್ಟುಬಿಟ್ಟಿಲ್ಲೋ ನೀ ನನಗೆ. ನಿನಗಿಂತ ನಿನ್ನ ತಮ್ಮನ ಎಷ್ಟೋ ಶಾಣೆ ಐತ್ಲೋದು, ಎಲ್ಲೋಗೈತದು ಕಾಣವಲ್ದಲ್ಲ. ಅವ ಇನ್ನ ಆಟ ಆಡಕ್ಕಂತಾನ ಬೇ, ಬಂದಿಲ್ಲ, ನಾನೇನು ಮಾಡಲಿ? ಅಲ್ಲಲ್ಲೋ ನೀನು ಕಾಲೇಜ್ ಹೊಂಟಿಲ್ಲ? ಹಾಂ, ಎಷ್ಟನೇ ಕ್ಲಾಸ್ ನೀನೀಗ? 12. ಅಲ್ಲಲ್ಲೋ ನೀನು 12ನೇ ಎತ್ತಾವುದಿಲ್ಲ. 3ನೇ ಕ್ಲಾಸಿನ ಹುಡುಗಂದು ಹೋಮ್ವರ್ಕ್ ಅದು ಏನದ ಹೋಮ್ವರ್ಕ್ ಎಂಥದ್ದು ವರ್ಕ ಅದನ್ನು ಮಾಡ್ಸಕ್ಕೆ ಬರೋವಲ್ದಲ್ಲೋ ನಿನಗೆ. ಶಾಲೆಗೆ ದನ ಕಾಯ್ತೀನಿ ಏನು ಎಮ್ಮೆ ಕಾಯ್ತೀಯ? ಯವ್ವ, ನೀನು ನಂಗೆ ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ ನೋಡ್ಬೇ. ಅದು ನಾವು ಓದೋ ಮುಂದೆ ಬೇರೆ ಇದ್ದಿತ್ತು, ಈಗ ಅವ್ರು ಓದೋ ಮುಂದೆ ಬೇರೆದಾಗಿತ್ತದು. ಇಲ್ಲ ಅಂದ್ರೆ ನಾನು ಹೇಳ್ಕೊಡ್ತಿದ್ದೆ. ಹೇಳ್ಕೊಡ್ತಿದ್ದಿ. ತಿನ್ನೋದು ಹೆಂಗೆ, 2 ಮುದ್ದಿನ ಎಕ್ಸ್ಟ್ರಾ ಹೆಂಗೆ ತಿನ್ನೋದಂತಂದು ಹೇಳ್ಕೊಡ್ತಿದ್ದಿ. ದೊಡವ ಸರಿಯಾಗಿ ಅಂದಿ ನೋಡ್ಬಿ ನೀನು. ಒಂದು ಏನು ಹೇಳ್ಕೊಡಕ್ ಬರಲ್ಲ ಬಿ ದೊಡವ. ಒಂದು 8ದ ಮಗ್ಗಿನ ಹೇಳಕ್ ಬರಲ್ಲ, 8 9 ಯಾವುದು ಮಗ್ಗಿನ ಹೇಳಕ್ ಬರಲ್ಲ ಅಣ್ಣಗ. ಅದು ಹೆಂಗೆ ಪಾಸ್ ಹಾಕೊಂತ ಬಂದಿಲ್ಲೋ ನೀನು? ಈ ಸಲ 12ನೇ ಏನಾರ ನೀ ಪಾಸ್ ಆಗ್ಬಾರ್ದು. ನೀನು ನನಗೆ ಕಾಲೇಜಿಗಂತೂ ಕಳ್ಸಂಗಿಲ್ಲ. ನಾನು ಸೀದಾ ಹೊಲಕ್ಕೆ ನಡಿ, ಬುತ್ತಿ ಕಟ್ಕೊಂಡು ಗಳೆ ಹಿಡ್ಕೊಂಡು ಹೊಲದಾಗ ನಡಿ ಅಂತ ಅಂತೀನಿ. ಅಯ್ಯ ನೋದ್ ಬೇ, ಈ ಸಲ ನೀನು ಈ ಸಲ 90 ತೊಗೋತೀನಿ ನಾನು ಮಾರ್ಕ್ಸನ್ನು. ತೊಗೋತಿದ್ದಿ 90 ಮಾರ್ಕ್ಸನ್ನು ಹೇಳಾಕುಂತ. ಎಷ್ಟು ನಿಂಗೆ ವರ್ಷ 18 20 ವರ್ಷ ಆತು ಹೇಳಾಕುಂತ 90 ತೊಗೋತೀನಿ 90 ಅಂತಂದು. ಏನೋ ಒಂದು ಸಲನೂ ಏನದ ಪಾಸ್ ಆಗೋದು ಆಗೋಲ್ದು. 10ನೇ 2 ಸಲ ಪಾಸ್ ಆಗಿದ್ದಿ. ಫೇಲ್ ಆಗಿ 2 ಸಲ ಪಾಸ್ ಆಗಿದ್ದಿ. ಹಂಗೆ ಮಾಡಿ ಕೈ ಹಿಡ್ದು ಕಾಲು ಹಿಡ್ದು ಈ ಕಾಲೇಜ್ ಹಚ್ಚೈತಿ, ಅದ್ರಾಗೂ ಓದೋದಿಲ್ಲ. ಇರಲಿ ಬಿಡದೆ, ಎದಕ್ಕೆ ಪಾಪ ಬೈತಿದ್ದಿ ಸಣ್ಣ ಹುಡ್ರ ಮುಂದೆ? ಅದಕ್ಕೆ ಯವ್ವ ಸಾಕಾಗಿ ಹೋಗ್ಬಿಟ್ಟೈತೆ ಬಿಡ್ಲೆ ಪಂಚಿ. ಏನು ಒಂದು ಓದೋದಿಲ್ಲ ಬರೆಯೋದಿಲ್ಲ, ಹುಡುಗರ ಜೊತೆ ಕೂತ್ಕೊಂಡು ಓದಬೇಕಿಲ್ಲ. ಹೋಗಾನಲ್ಲಿ ತಿರ್ಗಾಡಕ ಈಗ ಬಂದಾನ. ಕಾಲೇಜಿಗೆ ಬಿಡೋದ ಮಧ್ಯಾಹ್ನ ಬಿಟ್ಟೈತಿ. ಬಂದು ಚಂದನ ತಂಗೆ ಓದ್ಕೋಬೇಕಿಲ್ಲ. ಅದು ಗಣ ಊರು ಸುತ್ತಿದ್ದ ಈಗ ಬಂದಾನ. ಆ ಹುಡುಗರಿಗೆ ಹೇಳ್ಕೊಡ್ತೀನಿ ಅಂತಂದು ಆ ಹುಡುಗರು ನೋಡಿದಿಲ್ಲ, ಇವ ಹೇಳ್ಕೊಟ್ಟಿದ್ದಿನ ಶಾಲೆಗೆ ಓದಕ್ಕೆ ತಿಂತಾವಂತ ಅಂದು. ಇಲ್ಲೇ ಗೊತ್ತಾತಿಲ್ಲ ಇವಂದು ಹೆಂಗೆ ಏನು ಓದ್ತೈತೋ ಏನು ಬಿಡ್ತೈತೋ. ಸಾಕಾಗೋಗೈತಪ್ಪ ಈ ಹುಡುಗನ ಸಲುವಾಗಿ. ಇದು ಹುಟ್ಟಪ್ಪದ್ಲ ಯಾವ್ದಾರು ಒಂದು ಹೆಣ್ಣರು ಹುಟ್ಟಿದಿದ್ದ ಎಂಥ ಚಲೋ ನನ್ನ ಮಾತು ಕೇಳ್ಕೊಂತ ಹೋಗಿತ್ತು. ಮನ್ಯಾಗ ನೋಡು ನೇತ್ರ ಹೆಂಗದಾಳ. ಎಲ್ಲರೂ ಹೇಳಿದ ಮಾತು ಕೇಳ್ತೈತಿ, ಓದ್ತೈತಿ, ಮನ್ಯಾಗ ಕೆಲಸ ಮಾಡ್ತೈತಿ, ಎಲ್ಲ ಮಾಡ್ತೈತಿ. ಇದು ಓದೋದಿಲ್ಲ ಬರೆಯೋದಿಲ್ಲ, ಮನ್ಯಾಗ ಕೆಲಸ ಮಾಡೋದಿಲ್ಲ, ಹೊಲದಾಗ ಕೆಲಸ ಮಾಡೋದಿಲ್ಲ, ಏನಿಲ್ಲ ಇದರದು. ಏನು ಎಲ್ಲಾರ್ದು ಡೀಪ್ ಡಿಸ್ಕಷನ್ ನಡೀತಾ ಇದೆ ಮನೆಯಲ್ಲಿ. ಬಂದ್ಯಾವ ನೇತ್ರ? ಬಾ ನಿನಗೆ 100 ವರ್ಷ ಆಯ್ತು ನೋಡವ, ಈಗಾರ ನೆನೆಸ್ಕೊಂಡ್ವಿ ನೋಡಿ ನೀನನ್ನು. ಹೌದು ಅನ್ಬೇಚಿಗವ. ಏನಾತ್ ಬೇ, ಏನ ಭಯ ಕುಂತಿದ್ದಿಲ್ಲ ಯಾರೀಗ? ಇನ್ನೇನು ಮಾಡ್ದವ, ನಿನ್ನ ತಮ್ಮನ ಸಲುವಾಗಿ ಸಾಕಾಗೋಯ್ತು ನೋಡು. ಈ ಸಲ 12 ಹತ್ತೋದಿಲ್ಲ, ಕುತ್ಕೊಂಡು ಚಂದನ ತಂಗೆ ಓದೋಕ್ಕಾಗಲ್ಲ. ನಾವು ಓದೋದಿಲ್ಲ ಬರೆಯೋದಿಲ್ಲ ನಂಗಂತ ಹೇಳಿ ಸಾಕಾಗೋತವ. ಇವಾಗ ನಾ ಬಂದಿನಲ್ಲಿ ಬೇಚಿಗವ, ನಾ ಹೇಳ್ಕೊಡ್ತೀನಿ ತಗೋ. ಈಗ ಅವ್ರಷ್ಟ್ರಿಗೂ ಕುಂದ್ರಿಸಿ ಹೇಳ್ಕೊಡ್ತೀನಿ ಅಂತ ತಗೋ. ನೀ ಏನು ಚಿಂತೆ ಮಾಡೋಕ್ಕೋಬೇಡ. ನೀ ಇದ್ದಿದ್ದಕ್ಕೆ ಒಂದು ಚಿಂತೆ ಇಲ್ಲ ನೋಡವ, ಇಲ್ಲಾಂದ್ರೆ ಇನ್ನೂ ಎಷ್ಟು ಹೊಡ್ಕೋಬೇಕಾಯ್ತಾನೆ ಇವರಿಗೆ. ನೀ ಏನು ಚಿಂತೆ ಮಾಡೋಕ್ಕೋಬೇಡ ಬೇಚಿಗವ, ಏನೂ ಒದ್ರಾಕೋಬೇಡ. ನಾ ಅವ್ರಿಗೆ ಹೇಳ್ಕೊಡ್ತೀನಿ ಅಂತ ತಗೋ, ನೀ ಆರಾಮಾಗಿರು. ಯಾಕ ಹುಡುಗಿ ಇವತ್ತು ಹೊತ್ತಾತಲ್ಲ ಬರೋದು? ಸಿಕ್ಕಾಪಟ್ಟೆ ಕೆಲಸ ಆಯ್ತು ಚಿಕ್ಕಿ ಇವತ್ತು ಆಫೀಸಲ್ಲಿ, ಅದಕ್ಕೆ ಬರೋದೊಂದು ಸ್ವಲ್ಪ ಲೇಟ್ ಆಗಿಬಿಡ್ತು. ಅದೇನು ಕೆಲಸ ಮಾಡ್ತೀಯ ಹುಡುಗಿ ನೀನು? ನಮ್ಮ ಊರಿಗೆ ಬಸ್ ಇರಂಗಿಲ್ಲ ಅಂತ ಹೇಳ್ಬೇಕು ನೀನು. ಈ ನಮ್ಮನೆ ಕೆಲಸ ಮಾಡಿದೆ ಅಂದರೆ ಹೆಂಗೆ? ಎಷ್ಟು ಹೊತ್ತಾಯ್ತು ಗೊತ್ತನ್ನು? ಏನು ಮಾಡೋ ಚಿಕ್ಕಿ, ಕೆಲಸ ಸಿಕ್ಕಾಪಟ್ಟೆ ಇತ್ತಲ್ಲ, ಹಾಗಾಗಿ ಟೈಮ್ ಎಷ್ಟಾಯ್ತಂತ ನಾನು ನೋಡೋಕೆ ಹೋಗಲಿಲ್ಲ. ಚಿಕ್ಕಿ ನಂಗೊಂದು ಸ್ವಲ್ಪ ಚಹಾ ಬಿಸ್ಕಿಟರ ಆಯ್ತವ, ಚಹಾ ಬ್ರೆಡ್ ಏನಾರು ಕೊಡ್ತೀಯಾ ಚಿಕ್ಕಿ? ಆಯ್ತು ತಗೋರವ, ನೀನೋಗಿ ಒಂದು ಸ್ವಲ್ಪ ಕೈಕಾಲು ಮುಖ ತೊಗೊಂಡು ಬಾ. ನಾಷ್ಟೊತ್ತಿಗೆ ನಿಂಗೆ ಚಹಾ ಮಾಡ್ಕೊಂಬಂದು ಚಹಾ ಬಿಸ್ಕಿಟರ ಇಲ್ಲ ಬ್ರೆಡ್ಡರ ಇದ್ದರೆ ತಂದು ಕೊಡ್ತೀನಂತ. ಯಾಕೆ ಇವತ್ತು ಹಸುವಾಗಿತ್ತಲ್ಲ, ಮಧ್ಯಾಹ್ನ ಸರಿಯಾಗಿ ಊಟ ಮಾಡಿಲ್ಲನ, ಸಾಕಾಗ್ಲಿಲ್ಲನ? ಅದು ಚಿಕ್ಕಿ, ಅದು ಏನಾಯ್ತಂದ್ರೆ ಇವತ್ತು ಕೆಲಸ ಸ್ವಲ್ಪ ಜಾಸ್ತಿ ಇತ್ತಲ್ಲ, ಅದಕ್ಕೆ ಮಧ್ಯಾಹ್ನ ಊಟನ ಮಾಡೋಕ್ಕಾಗಲಿಲ್ಲ, ಅದಕ್ಕೆ ಹಸು ಆಗೈತಿ. ನಿನಗೆ ಎಷ್ಟು ಸಲ ಹೇಳಿ ನಾನು, ಎಷ್ಟ ಕೆಲಸ ಇರಲಿ ಏನೇ ಇರಲಿ ಊಟ ಮಾಡು ಅಂತಂದು. ನೀನು ಬರೀ ಹಿಂಗೆ ಮಾಡ್ತಿದ್ದಿ. ಎಷ್ಟು ಸಲ ಇದು ಹಿಂಗೆ ಮಾಡೋದು? ಎಷ್ಟು ಚಂದ ನಾನು ಎಲ್ಲ ಇಟ್ಟು ಕಳಿಸಿರ್ತೀನಿಲ್ಲ ನಿನಗೆ ಊಟಕ್ಕೆ, ಮತ್ತೆ ಇದಕ್ಕೆ ಊಟ ಬಿಡ್ತಿದ್ದಿ ನೀನು? ಊಟ ಬಿಟ್ಟು ಕೆಲಸ ಮಾಡೋದು ಇದಕ್ಕೆ? ನೀನೇನಾರ ಇನ್ನೊಂದ್ಸಲ ಹಿಂಗೆ ಮಾಡು, ಊಟ ಬಿಟ್ಟು ಬಾಕ್ಸನ್ನು ಹಂಗೆ ತೊಗೊಂಬ. ಒಂದ್ಸಲ ನಾನು ಆಫೀಸಿಗೆ ಬಂದು ನೀನು ಬಾಸ್ ಅದಾನಲ್ಲ ಅವ್ನಿಗೆ ಸರಿಯಾಗಿ ಮಾತಾಡ್ತೀನಿ, ಅವ್ನಿಗೆ ಜರ ಇಳಿಸ್ಬಿಡ್ತೀನಿ ಅವನದು. ಈ ನಮ್ಮನೆ ಕೆಲಸ ಹಚ್ತಿಲ್ಲ ನಮ್ಮ ಹುಡುಗಿಗೆ, ಏನು ಮಾಡ್ಬೇಕು? ಆ ಹುಡುಗಿ ಊಟ ಮಾಡೋಂಗಿಲ್ಲ ಏನಿಲ್ಲ ಅಂತಂದು. ಅಯ್ಯೋ ಚಿಕ್ಕಿ, ನೀ ಹಂಗೆ ಮಾಡೋಕೆ ಹೋಗ್ಬೇಡಪ್ಪ. ಮೊದಲು ಸಿಡಕ್ ಮುತ್ತಿ ಸಿದ್ದಿದ್ದಂಗೆ ಅದ. ನಾವು ಯಾವಾಗ ನೋಡಿದ್ರೆ ಸಿಡಿ ಅಂತ ಹೇಳ್ತಾನೆ. ನೀನೇನಾರು ಹಿಂಗೆ ಬಂದು ಹೇಳಿದೆ ಅಂದ್ರೆ ಅಷ್ಟೇ ನಂಗತಿ. ಇಲ್ಲ ಚಿಕ್ಕಿ, ಇನ್ನೊಂದ್ಸಲ ಹಿಂಗೆ ಮಾಡೋಂಗಿಲ್ಲ. ಸಾರಿ ಚಿಕ್ಕಿ. ಆಯ್ತು ತಗೋ,
ಇದೊಂದು ಸಲ ಸುಮ್ಮನೆ ಇದ್ದೀನಿ, ಇನ್ನೊಂದು ಸಲ ಹಿಂಗೆ ಮಾಡಿ ನೀನು ನಾನು ಸೀದಾ ಆಫೀಸಿಗೆ ಬರ್ತೀನಿ ಅಂದೆ. ಸರಿ, ನೀನು ಕೈಕಾಲು ಮುಖ ತಗೊಂಬಾ, ನಾ ಅಷ್ಟೊತ್ತಿಗೆ ಚಹಾ ಬಿಸ್ಕಿಟಾರ ಮತ್ತೇನಾರು ಮಾಡ್ಕೊಂಬರ್ತೀನಿ ನಿನಗೆ. ಸರಿ ಚಿಕ್ಕಿ. ಎಲ್ಲರೂ ಬ್ಯಾಗ್ ತೊಗೊಂಬಂದು ಹಿಡ್ಕೊರಿ, ಕೈಯಲ್ಲಿ ಎಲ್ಲರೂ ನೋಡ್ಸಿರ್ಬೇಕು ನಾ ಬರೋಷ್ಟಿಗೆ, ಸರಿನಾ? ಸರಿ ಅಕ್ಕ. ನಾನು ನಿನ್ನೆ ನಿಮ್ಗೆ ಏನೇನು ಹೋಮ್ವರ್ಕ್ ಕೊಟ್ಟಿದ್ದಲ್ಲ ಅದೆಲ್ಲ ಫುಲ್ ಕಂಪ್ಲೀಟ್ ಮಾಡಿರಬೇಕು. ನಾನು ಫ್ರೆಶ್ ಅಪ್ ಆಗಿ ಒಂದು ಸ್ವಲ್ಪ ಏನಾದರೂ ತಿಂದು ಬರ್ತೀನಿ. ಅಷ್ಟೊತ್ತಿಗೆ ನಿಮ್ಮದು ಸ್ಕೂಲ್ ಹೋಮ್ವರ್ಕ್ ಏನೇನಿದೆಲ್ಲ ಅದಿಷ್ಟು ಕಂಪ್ಲೀಟ್ ಮಾಡಿರಿ. ನಾನು ನಿಮ್ಗೆ ಬಂದು ಮತ್ತೆ ಬೇರೆ ಏನಾದರೂ ಹೇಳ್ಕೊಡ್ತೀನಿ, ಸರಿನಾ? ಹ್ಞೂ ಅಕ್ಕ, ಸರಿ. ಗುಡ್. ಅಕ್ಕ ಬಾ, ನಾವು ಹೋಗಿ ಸ್ಕೂಲ್ ಬ್ಯಾಗ್ ನೋಟ್ಸ್ ಎಲ್ಲ ತೊಗೊಂಬರೋಣ ಬಾ ಇಲ್ಲಿಗೆ. ನಡಿ ನಡಿ ತೊಗೊಂಬರೋಣ ನಾವು. ಡ್ಯಾಡಿ, ಡ್ಯಾಡಿ, ಸಾಗರ್, ಬೇಗ ಬರ್ರಿ ಡ್ಯಾಡಿ. ಮಮ್ಮಿ ನೀವು ಬರ್ರಿ ಬೇಗ. ಅಕ್ಕ ಏನಾಯ್ತು? ಎಲ್ಲ ಆರಾಮೈತಿಲ್ಲ? ಪಾಪು ಆರಾಮೈತಿಲ್ಲ? ಏನಾಯ್ತು? ಇದಕ್ಕೆ ಹಿಂಗೆ ಒಂದೇ ಸಮಯ ಹೋದ್ರೆ ಕುಂತ್ಬಿಟ್ಟಿಲ್ಲ, ಏನಾಯ್ತು? ಏನಾಯ್ತಮ್ಮ? ಖುಷಿ, ಏನಾಯ್ತಮ್ಮ ಮಗಳೇ? ಒಂದೇ ಸಮಯ ಹೋದ್ರೆ ಎಲ್ಲರಿಗೂ ಕರೆ ಕುಂತ್ಬಿಟ್ಟಿಯಲ್ಲ. ಅಯ್ಯೋ ಮಮ್ಮಿ, ಏನೂ ಆಗಿಲ್ಲ. ಡ್ಯಾಡಿ, ಸಾಗರ್, ಏನೂ ಆಗಿಲ್ಲ. ನಾನು ಹಾಗೆ ಕ್ಯಾಶುವಲ್ ಆಗಿ ಕರೆದೆ ನಿಮ್ಗೆಲ್ರಿಗೂ. ನೀವು ಬೇಗ ಬರಲಿಲ್ಲಲ್ಲ, ಅದಕ್ಕೆ ಒಂದು ಸ್ವಲ್ಪ ಜೋರಾಗಿ ಕರೆದೆ ಅಷ್ಟೇ. ಅಷ್ಟೇನಾ? ನಾವು ಏನು ಅಂತ ಹೆದರ್ಕೊಂಡ್ಬಿಟ್ವಿ. ಸರಿ, ಏನು ಹೇಳಕ್ಕ? ಸಾಗರ್, ನಮ್ಮ ಆಫೀಸಲ್ಲಿ ನೇತ್ರಾ ಅಂತ ಎಂಪ್ಲಾಯ್ ಇದ್ದಾಳಲ್ಲ, ವರ್ಕ್ ಮಾಡ್ತಾಳಲ್ಲ, ಅವಳದ್ದು ರೆಸ್ಯೂಮ್ ನೋಡಿದೆ. ಎಷ್ಟು ಚೆನ್ನಾಗಿ ಪರ್ಸೆಂಟೇಜ್ ಮಾಡಿದ್ದಾಳೆ, ಎಲ್ಲ 90 ಅಬೌವ್. ಸೊ ಅವಳೇ ನನ್ನ ಮಗಳಿಗೆ ಟೀಚರ್, ಇವಾಗ ಟ್ಯೂಷನ್ ಟೀಚರ್. ಏನಕ್ಕ? ಆ ನೇತ್ರನ? ಬೇಡಕ್ಕ ಬೇಡ, ಆ ಹುಡುಗಿ ಬೇಡ, ಬೇರೆ ಯಾರಾದರೂ ನೋಡಿ ನೀನು. ಏ, ನಿನಗೇನಾಯ್ತು? ಆ ಹುಡುಗಿ ಕಂಡ್ರೆ ನೀನು ಯಾಕೆ ಹಂಗೆ ಮಾಡ್ತಿದ್ದಿ? ಡ್ಯಾಡಿ, ನಿನ್ನೆ ಆ ಹುಡುಗಿ ಮೇಲೆ ಸುಮ್ಮನೆ ರೇಗಾಡ್ತಾನೆ ನೋಡಿ ಡ್ಯಾಡಿ ಇವನು. ಯಾಕೋ ಸಾಗರ್, ಎದಕ್ಕೆ? ಏನಾಯ್ತು? ನನಗೆ ಮುಂಚೆನೇ ಹೇಳಿಲ್ಲ ಎಂಪ್ಲಾಯೀಸ್ ಮೇಲೆ ನೀನು ಸಿಟ್ ಮಾಡೋಕೆ ಹೋಗ್ಬೇಡ. ಎದಕ್ಕೆ ಆ ಹುಡುಗಿಗೆ ಬೈದಿ? ಡ್ಯಾಡಿ, ನಂದು ಏನೂ ತಪ್ಪಿರಲಿಲ್ಲ. ನಾನು ಅಕ್ಕ ಮಾತಾಡ್ತಾ ಕೂತ್ಕೊಂಡಿದ್ವಿ, ಒಮ್ಮಿಗೆ ಸಡನ್ನಾಗಿ ಬಂದುಬಿಟ್ಲು ನನ್ನ ಕ್ಯಾಬಿನಲ್ಲಿ. ಆ ಥರ ಬರೋದು ಸರಿನಾ? ನೀವೇ ಹೇಳ್ರಿ. ಸರಿನಪ್ಪ, ಅದನ್ನು ನೀನು ತಿಳಿಸಿ ಹೇಳಬೇಕು, ಸ್ಲೋ ಹೇಳಬೇಕು. ಅದನ್ನ ಬಿಟ್ಟು ಈ ಥರ ರೇಗಾಡಿದ್ರೆ ಹೆಂಗೆ ಎಂಪ್ಲಾಯೀಸ್ ಮೇಲೆ? ಪಾಪ ಆ ಹುಡುಗಿ ಮುಖ ಇಷ್ಟೇ ಮಾಡಿತ್ತು ಗೊತ್ತಾ ಡ್ಯಾಡಿ. ಮತ್ತೆ ನಾನು ಆಮೇಲೆ ಹೋಗಿ ಮಾತಾಡಿಸಿ ಒಂದು ಸ್ವಲ್ಪ ರಂಸಿದೆ ಗೊತ್ತಾ. ಸಾಗರ್, ನಿನ್ನ ಸಿಟ್ಟನ್ನು ಸ್ವಲ್ಪ ಕಮ್ಮಿ ಮಾಡ್ಕೊ. ಯಾಕೆ ಅಷ್ಟು ಸಿಟ್ಟು ನಿನಗೆ? ಓಕೆ, ಎಲ್ಲರೂ ನಂಗೆ ಹೇಳಕ್ಕೆ ಬರಬೇಡ್ರಿ. ಅಕ್ಕಿದು ತಪ್ಪಿತ್ತು, ಅದಕ್ಕೆ ನಾನು ಹೇಳಿದೆ ಅಷ್ಟೇ. ಇವಾಗ ಅದನ್ನಲ್ಲೇ ಬಿಟ್ಟು ಬಿಡ್ರಿ. ಏನಕ್ಕ, ಇವಾಗ ನಿಂಗೆ ಅದೇ ಹುಡುಗಿ ಬೇಕಾ ಟೀಚರ್ ಆಗಿ? ನಂಗೆ ಅದೇ ಹುಡುಗಿನೇ ಬೇಕು. ಆ ಹುಡುಗಿಗೆ ಹೇಳ್ಬಿಡು, ಇಲ್ಲೇ ಮನೇಲೆ ಸೀದಾ ಮನೆಗೆ ಬಾ ಅಂತ ಹೇಳ್ಬಿಡು. ನನ್ನ ಮಗಳಿಗೆ ಟ್ಯೂಷನ್ ಹೇಳ್ಕೊಡೋದು ಮಧ್ಯಾಹ್ನದಿಂದ. ಬೆಳಗ್ಗೆಯಿಂದ ಏನೇ ನಿಂದು ಆಫೀಸ್ ವರ್ಕ್ ಏನಿರುತ್ತೋ ಅದನ್ನ ಇಲ್ಲಿಂದಾನೇ ಮಾಡಂತ ಹೇಳು. ಸರಿ ಅಕ್ಕ, ಹೇಳ್ತೀನಿ ತಗೋ. ಅಲ್ಲ ಖುಷಿ, ಅಕಸ್ಮಾತ್ ಆ ಹುಡುಗಿ ಬರಾಕು ಏನಾರು ಒಪ್ಕೊಳ್ಳಿಲ್ಲ ಅಂದ್ರೆ ಹೆಂಗೆ? ಬರ್ತಾರೆ ತಗೋ ಮಮ್ಮಿ, ಅದರಲ್ಲಿ ಏನೈತಿ? ಎಲ್ಲಾದ್ರೇನು ದುಡಿಯೋದಲ್ಲ, ಅಲ್ಲಾದ್ರೇನು ಇಲ್ಲಾದ್ರೇನು ನಾವೇನು ಸ್ಯಾಲ್ರಿ ಕೊಡ್ತೀವಿ, ನಾವೇನು ಪುಕ್ಸಟೆ ಬಾ ಅಂತ ಹೇಳ್ತಾ ಇದ್ದೀವಾ? ನೀವು ಅದೆಲ್ಲ ಬಿಡ್ರಿ, ನಾನೆಲ್ಲ ಹೇಳ್ತೀನಿ. ನೋಡಿ ಡ್ಯಾಡಿ, ಈ ಥರ ಮಾತಾಡ್ತಾನೆ, ಸ್ಲೋ ಆಗಿ ಹೇಳಬೇಕಿಲ್ಲ. ಸಾಗರ್, ನೀನು ಈ ಥರ ಸಿಟ್ ಮಾಡ್ಕೊಂಡ್ರೆ ಅದು ನಿನ್ನ ಹೆಲ್ತಿಗೂ ಹೊಡ್ತಾ ಕೊಡುತ್ತೆ. ಸ್ಲೋ ಆಗಿ ಸೂಕ್ಷ್ಮವಾಗಿ ಮಾತಾಡು. ಯಾಕಷ್ಟು ಸಿಟ್ ಮಾಡ್ತೀಯಾ? ಸಾರಿ ಡ್ಯಾಡಿ, ಇನ್ನೊಂದ್ಸಲ ಇಷ್ಟು ಸಿಟ್ ಮಾಡ್ಕೊಳಲ್ಲ. ಸರಿ, ಈಗಲೇ ಹುಡುಗಿ ಹೆಸರು ಏನಂದಿಲ್ಲಮ್ಮ? ನೇತ್ರಾ ಅಂತ ಡ್ಯಾಡಿ. ಸರಿ, ಈಗಲೇ ಕಾಲ್ ಮಾಡು. ಇನ್ನೇನು ಬಿಡ್ಬೋದು ಅವರು ಮನಿನ. ಈಗಲೇ ಕಾಲ್ ಮಾಡಿ ಇವತ್ತು ಸೀದಾ ನಮ್ಮ ಮನೆಗೆ ಬಾ ಅಂತ ಹೇಳ್ಬಿಡು. ಲೊಕೇಶನ್ ಸೆಂಡ್ ಮಾಡಿಬಿಡು, ಇಲ್ಲಿಗೆ ಬರ್ತಾಳೆ. ಖುಷಿಯೆಲ್ಲ ಮಾತಾಡ್ತಾಳೆ ಆ ಹುಡುಗಿ ಜೊತೆ. ಸರಿ ಡ್ಯಾಡಿ, ಓಕೆ, ಹಾಗೆ ಮಾಡ್ತೀನಿ. ಅಲ್ಲ ಖುಷಿ, ಒಮ್ಮಿಗೆ ಮಂಡೆಯಿಂದಾನೇ ಬಾ ಅಂತ ಹೇಳ್ಬಿಡ್ಬೇಕಿಲ್ಲ. ನೀವು ಒಮ್ಮೆ ನಮಗೆ ಇವತ್ತೇ ಬಂದುಬಿಡು, ಇವತ್ತಿಂದ ಇಲ್ಲೇ ಸ್ಟಾರ್ಟ್ ಮಾಡಿಬಿಡು ಅಂತ ಹೇಳೋದೇನೋ ಬೇಡ ಅಂತ ಅನ್ಸುತ್ತಪ್ಪ. ಮಂಡೆಯಿಂದ ಬಾ ಅಂತ ಹೇಳಿಬಿಡು. ಹೌದಾ ಮಮ್ಮಿ, ಹಂಗೆ ಮಾಡ್ಲಾ? ಹೌದಮ್ಮ ಖುಷಿ, ನನಗೂ ಯಾಕೋ ಅದೇ ಸರಿ ಅನಿಸುತ್ತೆ. ಇವತ್ತು ಆಫೀಸಲ್ಲಿ ಇವನು ಮಾತಾಡ್ಕೊಳ್ಳಿ, ಇಲ್ಲಾಂದರೆ ಇವಾಗ ಕಾಲ್ ಮಾಡ್ತಾನೆ. ನೀನು ಮತ್ತು ಇವನು ಮಾತಾಡ್ಬಿಡು. ಆ ಹುಡುಗಿ ಏನು ಅನ್ನೋದು ನೋಡಿ ಫಸ್ಟ್ ತಿಳ್ಕೊರಿ, ಬರೋದಕ್ಕೆ ಒಪ್ಕೊಳ್ಳುತ್ತಾ ಏನಿಲ್ಲ ಅಂತಂದು ತಿಳ್ಕೊಂಡು ಆಮೇಲೆ ಮುಂದುವರಿರಿ. ಡ್ಯಾಡಿ, ನಂಗೆ ಆಫೀಸ್ಗೆಲ್ಲ ಬರೋದಕ್ಕಾಗಲ್ಲಪ್ಪ. ಬೇಕಾದ್ರೆ ಆಕಿನ ಇವತ್ತು ಇಲ್ಲಿಗೆ ಬಾ ಅಂತ ಹೇಳ್ತೀನಿ, ನಾನೇ ಕಾಲ್ ಮಾಡಿ. ಬಂದಮೇಲೆ ಇವತ್ತು ಮಾತಾಡಿ ಕಳಿಸ್ತೀನಿ ಆಫೀಸಿಗೆ. ಮಂಡೆಯಿಂದ ಬೇಕಾದ್ರೆ ಬರಲಿ. ಸರಿ ಅಮ್ಮ, ಆಯ್ತು, ಹಂಗೆ ಮಾಡಂತಂದ್ರೆ. ಸರಿ ತಗೋಕ್ಕ, ಹಂಗಂದ್ರೆ ನಾ ಕಾಲ್ ಮಾಡಿ ಆ ಹುಡುಗಿಗೆ ಲೊಕೇಶನ್ ಶೇರ್ ಮಾಡಿರ್ತೀನಿ, ಇಲ್ಲಿಗೆ ಬರ್ತಾಳೆ, ಅವಾಗ ನೀನೇ ಮಾತಾಡ್ಬಿಡು. ಸರಿ ಆಯ್ತು, ಹಾಗೆ ಮಾಡಿಬಿಡು. ಬರ್ರಿ ಎಲ್ಲರೂ, ನಾಷ್ಟಕ್ಕೆ ರೆಡಿ ಇದೆ, ಬೇಗ ಬಿಸಿ ಬಿಸಿ ನಾಷ್ಟ ಮಾಡಿ. ರೀ, ನೀವು ಆಫೀಸ್ಗೆ ಹೋಗಂತ್ರಂತ ಬರ್ರಿ. ಬಾ ಸಾಗರ್, ಮತ್ತೆ ನೀವು ಟೈಮ್ ಆದರೆ ನಾಷ್ಟ ಮಾಡಲ್ಲ ಬಿಡಲ್ಲ. ಬರ್ರಿ ಎಲ್ಲರೂ. ಸರಿ ಮಮ್ಮಿ, ನೀವು ಹೋಗಿರ್ರಿ, ಆಕೆ ಕಾಲ್ ಮಾಡಿ ನಾ ಬರ್ತೀನಿ. ಸರಿ ಆಯಿತು ಹಂಗಂದ್ರೆ. ಈ ಹುಡುಗಿ ಒಂದು ಬೇಗ ಫೋನೇ ರಿಸೀವ್ ಮಾಡಲ್ಲ. ಯಪ್ಪ, ಸಿಡಕ್ಕೆ ಮತ್ತೆ ಸಿದ್ಧ ಕಾಲ್ ಮಾಡಿಬಿಟ್ಟಾನಲ್ಲ ಬೆಳಗ್ಗೆನ. ಏನು ಕಾದಿದ್ದೀನಿ ಏನೋ ಮಾರಾಯ, ನೀನೇ ಕಾಪಾಡಪ್ಪ ದೇವ್ರೇ. ಹಲೋ ಸರ್, ಗುಡ್ ಮಾರ್ನಿಂಗ್ ಸರ್. ಹಾಂ, ಗುಡ್ ಮಾರ್ನಿಂಗ್. ಇವತ್ತು ನೀವು ಒಂದು ಸ್ವಲ್ಪ ಇಲ್ಲಿ ನಮ್ಮ ಮನೆಗೆ ಬಂದು ಆಮೇಲೆ ಆಫೀಸಿಗೆ ಬರ್ರಿ. ಯಾಕೆ ಸರ್ ನಿಮ್ಮ ಮನೆಗೆ ಬರಬೇಕು? ರೀ, ಹೇಳ್ದಷ್ಟು ಮಾಡ್ರಿ. ಇಲ್ಲಿ ಬಾಸ್ ನಾನಾ ಅಥವಾ ನೀವಾ? ನೀವೇ ಸರ್, ಅದು ಮನೆಗೆ ಬಾ ಅಂತಂದ್ರಲ್ಲ, ಅದಕ್ಕೆ ಎದಕ್ಕೆ ಅಂತ ಕೇಳಿದೆ. ನಮ್ಮ ಮನೇಲಿ ನಮ್ಮ ಅಕ್ಕ ಕರಿತಾ ಇದ್ದಾರೆ, ಅದಕ್ಕೆ ಬರ್ರಿ ಅಂತ ಹೇಳಿದ್ದು. ಇವಾಗೇನು ಬರ್ತೀರಾ ಏನೋ? ಇಲ್ಲ. ಓಕೆ ಸರ್, ಬರ್ತೀನಿ. ನಿಮ್ಮ ಮನೆ ಅಡ್ರೆಸ್ ಗೊತ್ತಿಲ್ಲಲ್ಲ ಸರ್. ಅದು ನನಗೂ ಗೊತ್ತಿದೆ, ನಿಮ್ಗೆ ಅಡ್ರೆಸ್ ಗೊತ್ತಿಲ್ಲ ಅಂತ. ಲೊಕೇಶನ್ ಶೇರ್ ಮಾಡಿರ್ತೀನಿ, ಸೀದಾ ಇಲ್ಲಿಗೆ ಬಂದುಬಿಡ್ರಿ. ನೀವು ಇಲ್ಲಿ ಬಂದು ಏನು ಮಾತಾಡೋದಿದೆ ಮಾತಾಡಿ, ಬೇಗ ಆಫೀಸಿಗೆ ಬರ್ಬೇಕು ನೀವು. ಸರಿ ಸರ್. ಹೌದು, ನಾನು ಯಾಕೆ ಹುಡುಗಿ ಮೇಲೆ ಅಷ್ಟೊಂದು ರೇಗಾಡ್ತೀನಿ?
ಸಾಗರ್ ಬೇಗ ಬಾ, ಟಿಫಿನ್ ಮಾಡೋಕ್ಕೆ ಟೈಮ್ ಆಗುತ್ತೆ. ಹಾಂ ಅಕ್ಕ ಬಂದೆ. ಯವ್ವ ಬೇ ಯವ್ವ, ಲಗುನ ಬಾ ಬೇ, ನಾ ಆಫೀಸ್ಗೆ ಹೋಗ್ಬೇಕು. ಈ ಸಿಡಕ್ ಮತ್ತೆ ಸಿದ್ಧ ಒಬ್ಬವ ಬೆಳಗ್ಗೆನ ಕಾಲ್ ಮಾಡಿ ನನ್ನ ತಲೆ ಹಾಪ್ ಮಾಡಿಬಿಡ್ತಾನೆ. ಏನು ಅವ್ರ ಮನೆಗೆ ಬೇರೆ ಹೋಗ್ಬೇಕಂತ ಎದಕ್ಕೆ ಹೋಗ್ಬೇಕು ಏನು, ಬಾ ತಲೆ ಕೆಟ್ಟ ಹೋಗ್ಬಿಡುತ್ತೆ ನನಗೆ. ಈ ಸಿಡಕ್ ಮುತ್ತಿ ಸಿದ್ದನ ಮುಖ ನೋಡಿದ್ರನ ಅವತ್ತಿನ ಡೇ ಎಲ್ಲ ಹಾಳಾಗೋಗ್ಬಿಡುತ್ತೆ. ಮನೆಗೆ ಹೋದಾಗಾದರೂ ಆ ಸಿಡಕ್ ಮುತ್ತಿ ಸಿದ್ಧ ಇರಬಾರ್ದಪ್ಪ, ಆಫೀಸ್ಗೆ ಹೋಗಿರ್ಬೇಕು. ಯವ್ವ ಬಾ ಬೇ, ಒತ್ತಕೈತಿ. ನಮ್ಮವ್ವನ ಅರ್ಧ ಟೈಮ್ ಮಾಡೋದು ನನಗೆ ಆಫೀಸ್ಗೆ ಹೋಗೋ ಮುಂದೆ. ಅಯ್ಯ ನೇತ್ರ, ನಿಮ್ಮವ್ವ ರೊಟ್ಟಿ ಮಾಡಕ್ಕೆ ಕುಂತಾಳವ್ವ. ಇವತ್ತು ಅಕ್ಕಂದು ಸರ್ದಿ ಇತ್ತಲ್ಲ, ಅದಕ್ಕೆ ಅವ್ವ ರೊಟ್ಟಿ ಮಾಡಕ್ಕೆ ಕುಂತಾಳ, ಅದಕ್ಕೆ ನಾನು ಬಂದೆ. ತಗೋ ಈ ಬ್ಯಾಗ್ನಾಗ ಬಾಕ್ಸ್, ಟಿಫನ್ ಬಾಕ್ಸ್ ಇದು ಏನದು ಮಧ್ಯಾಹ್ನದ ಊಟದ ಬಾಕ್ಸ್ ಎಲ್ಲ ಇಟ್ಟೀನಿ. ಇವತ್ತು ಉಂಡು ಹಣ್ಣಗಿನ ತಿಂದು ಬಾ ಏನ. ಹೌದಾ ಚಿಕ್ಕಿ, ಸರಿ ತಗೋ, ಹಂಗಂದ್ರೆ ಅವು ಹೇಳ್ಬಿಡು ನಾನು ಹೋಗ್ಬರ್ತೀನಿ ಆಫೀಸಿಗೆ ಅಂತಂದು. ಸರಿ ಆಯ್ತು, ಇವತ್ತು ಊಟ ಮಾಡೋದು ಮಾತ್ರ ಮರ್ಯಾಕೋಬೇಡ. ಸರಿ ಚಿಕ್ಕಿ, ನಂಗೆ ಹೊತ್ತಾಯ್ತು, ನಾ ಬರ್ತೀನ, ಬಾಯ್. ಏ ಹುಡುಗಿ, ಬ್ಯಾಗ್ ಇಲ್ಲೇ ಬಿಟ್ಟು ಹೊಂಟಿಯಲ್ಲ. ಅಯ್ಯೋ ಸಾರಿ ಚಿಕ್ಕಿ, ಮರ್ತು ಹೊಂಟ್ಬಿಟ್ಟಿನೋ ನಾನು. ಅದು ಅಲ್ಲ, ಬೆಳಗ್ಗೆನೇ ಇವತ್ತು ನಮ್ಮ ಬಾಸ್ ಫೋನ್ ಮಾಡಿಬಿಟ್ಟಿದ್ದಲ್ಲ, ಇವತ್ತು ಇಡೀ ದಿನ ಎಲ್ಲ ಹಿಂಗಾಗ್ಬಿಡುತ್ತೆ, ಎಲ್ಲರ ಜೊತೆ ಬೈಸ್ಕೊಳ್ಳೋದ ಆಗ್ಬಿಡುತ್ತೆ. ಸರಿ ಚಿಕ್ಕಿ, ನಾ ಹೋಗ್ಬರ್ತೀನ, ಬಾಯ್. ಸರಿ ಹುಷಾರು ನೀನು. ಸರಿ ಚಿಕ್ಕಿ. ಪಾಪ ಕೆಲ್ಸಕ್ಕೆ ಹೊಂಟೈತಿ ಪುರುಸತ್ತ ಇಲ್ಲ. ಬೆಳಗ್ಗೆನೂ ಮನ್ಯಾಗ ಏನಾರ ಕೆಲಸ ಮಾಡ್ತೈತಿ, ಆಫೀಸ್ಗೆ ಹೋದ್ಮೇಲೆ ಅಲ್ಲಿ ಮಾಡ್ತೈತಿ, ಮತ್ತು ಬಂದು ಹುಡುಗರಿಗೆ ಟ್ಯೂಷನ್ ಹೇಳ್ಕೊಡೋದು ಅದು ಇದು ಮಾಡ್ತೈತಿ. ಕೈ ಪುರುಸತ್ತ ಇರಂಗಿಲ್ಲ ಪಾಪಿ ಹುಡುಗಿದು.